ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು UPSC ಮೇನ್ಸ್ದು GS1 ಪೇಪರ್ನ ಯಾವ ಥರ ಅಪ್ರೋಚ್ ಮಾಡಬೇಕು, ಏನೇನು ಸ್ಟ್ರಾಟಜೀಸ್ನ ಯೂಸ್ ಮಾಡಬೇಕು ಆ್ಯಂಡ್ ಯಾವ್ಯಾವ ಬುಕ್ಸ್ ಓದಬೇಕು, ಇದೆಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋ ಒಳಗೆ ಡೀಟೇಲ್ಡಾಗಿ ಡಿಸ್ಕಸ್ ಮಾಡೋಣ. ಸೊ ಪ್ಲೀಸ್ ವಿಡಿಯೋನ ಎಂಡ್ವರೆಗೂ ನೋಡಿರಿ. ಈಗ ಫಸ್ಟ್ GS1 ಪೇಪರ್ ಒಳಗೆ ಯಾವ್ಯಾವ ಮೇಜರ್ ಟಾಪಿಕ್ಸ್ ಅದಾವು ಅಂತ ನೋಡೋದಾತಂದ್ರೆ ಹಿಸ್ಟ್ರಿ, ಜಾಗ್ರಫಿ, ಸೊಸೈಟಿ ಆ್ಯಂಡ್ ವರ್ಲ್ಡ್ ಹಿಸ್ಟ್ರಿ, ಆಮೇಲೆ ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾ, ಇಷ್ಟೆಲ್ಲ ಒಂದಷ್ಟು ಮೇಜರ್ ಟಾಪಿಕ್ಸ್ GS1 ಪೇಪರ್ ಒಳಗೆ ಬರ್ತಾವೆ. ಈಗ ಸಬ್ಜೆಕ್ಟ್ ವೈಸ್ ನಾವು ನೋಡ್ಕೊತ ಹೋಗೋಣ, ಯಾವ್ಯಾವ ಸಬ್ಜೆಕ್ಟ್ಗೆ ಯಾವ್ಯಾವ ಬುಕ್ ಓದಬೇಕು, ಏನೇನು ಸ್ಟ್ರಾಟಜಿನ ಅಪ್ಲೈ ಮಾಡ್ಕೋಬೇಕು ಅಂಥೇಳಿ. ಫಸ್ಟ್ ನೋಡೋದಾತಂದ್ರೆ ಹಿಸ್ಟ್ರಿ ಒಳಗೆ ಮಾಡರ್ನ್ ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ಸ್ ಭಾಳ ಬರ್ತಾವೆ. ಆಲ್ಮೋಸ್ಟ್ ನಿಮ್ದು 70 to 80% ಏನೈತಲ್ಲ ಅದು ಮಾಡರ್ನ್ ಹಿಸ್ಟ್ರಿಯಿಂದನೇ ಬರ್ತದೆ. ಇವನ್ ಪ್ರಿಲಿಮ್ಸಿಗೂ ಅಷ್ಟೇ ಜಾಸ್ತಿ ಮಾಡರ್ನ್ ಹಿಸ್ಟ್ರಿ ಮೇಲೆ ಕ್ವಶನ್ಸ್ ಬರ್ತವೆ ಆ್ಯಂಡ್ ಮೇನ್ಸಿಗೂ ಅಷ್ಟೇ 70 to 80% ನಿಮ್ದು ಮಾಡರ್ನ್ ಹಿಸ್ಟ್ರಿ ಮೇಲಿನ ಕ್ವಶನ್ ಜಾಸ್ತಿ ಬರ್ತವೆ. ಸೊ ಫೋಕಸ್ ಮಾಡರ್ನ್ ಹಿಸ್ಟ್ರಿ ಮೇಲೆ ಜಾಸ್ತಿ ಇರಬೇಕು. ಅದ್ರ ಸಲುವಾಗಿ ನೀವು ಆಲ್ರೆಡಿ ಪ್ರಿಲಿಮ್ಸಿಗೆ ಸ್ಪೆಕ್ಟ್ರಮ್ ಓದಿದ್ರಿ ಅಂದ್ರೆ ಸ್ಪೆಕ್ಟ್ರಮನ್ನು ನೀವು ಇದಕ್ಕೆ ಓದ್ಬೋದು, ಇಲ್ಲಾಂದ್ರೆ ಬಿಪಿನ್ ಚಂದ್ರ ಅವ್ರ ಬುಕ್ ಓದ್ತೇನೆಂದ್ರೆ ಅದನ್ನು ಓದ್ಬೋದು. ಎರಡರೊಳಗೆ ಒಂದು ಬುಕ್ ನೀವು ರೀಡ್ ಮಾಡ್ಬೋದು. ಆ್ಯಂಡ್ ಈಗ ಏನ್ಷಿಯಂಟ್ ಮತ್ತು ಮೆಡಿವಲ್ ಹಿಸ್ಟ್ರಿನ ಯಾವ ಥರ ಸ್ಟಡಿ ಮಾಡಬೇಕು ಅಂತಂದ್ರೆ ಅದ್ರ ಸಲುವಾಗಿ ನೀವು NCERTs ರೀಡ್ ಮಾಡಿದರೆ ಇನಫ್ ಐತೆ. ಅದ್ರ ಸಲುವಾಗಿ ನೀವು ಸೆಪ್ರೇಟ್ ರೆಫರೆನ್ಸ್ ಬುಕ್ಗಳನ್ನ ದೊಡ್ಡ ಓದಬೇಕಂತ ಏನಿಲ್ಲ. ಜಸ್ಟ್ NCERTಸನ್ನು 6 to 12th ವರೆಗೂ ಓದಿದ್ರೆ ಸಾಕಾಗಿ ಕವರ್ ಮಾಡ್ತದೆ. ಆ್ಯಂಡ್ ಇತ್ತೀಚೆಗೆ ಏನ್ಷಿಯಂಟ್ ಮತ್ತು ಮೆಡಿವಲ್ ಮೇಲೆ ಡೈರೆಕ್ಟ್ ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ ಬರೋಂಗಿಲ್ಲ, ಅದನ್ನವರ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಲಿಂಕ್ ಮಾಡಿ ಕ್ವಶನ್ ಕೊಡತ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಕಲ್ಚರ್ ಬಗ್ಗೆ ಬರೀರಿ ಅಂತ ಬಂದಂದ್ರೆ ವಿಜಯನಗರ ಸಾಮ್ರಾಜ್ಯ ಮೆಡಿವಲ್ ಹಿಸ್ಟ್ರಿ ಒಳಗೆ ಬರ್ತದೆ, ಬಟ್ ಅದು ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ ಬರೋಂಗಿಲ್ಲ, ಅದನ್ನ ಆರ್ಟ್ ಆ್ಯಂಡ್ ಕಲ್ಚರ್ ಒಳಗೆ ಲಿಂಕ್ ಮಾಡಿ ಕ್ವಶನ್ ಕೇಳ್ತಾರೆ. ಆ್ಯಂಡ್ ಬುದ್ಧಿಸಮ್ ಬಗ್ಗೆ ಕೇಳ್ತಾರೆ, ಅದು ಏನ್ಷಿಯಂಟ್ ಒಳಗೆ ಬರ್ತದೆ, ಬಟ್ ಅಲ್ಲಿ ಹಿಸ್ಟ್ರಿ ಕೇಳಂಗಿಲ್ಲ, ಅದ್ರ ಬದಲು ಅವರು ಆರ್ಟ್ ಆ್ಯಂಡ್ ಕಲ್ಚರ್ ರಿಲೇಟೆಡ್ ಕ್ವಶನ್ಸ್ನ ಕೇಳ್ತಾರೆ. ಸೊ ಏನ್ಷಿಯಂಟ್ ಆ್ಯಂಡ್ ಮೆಡಿವಲ್ ಹಿಸ್ಟ್ರಿ ಡೈರೆಕ್ಟ್ ಕ್ವಶನ್ಸ್ ಬರೋಂಗಿಲ್ಲ, ಆರ್ಟ್ ಆ್ಯಂಡ್ ಕಲ್ಚರ್ ಒಳಗೆ ಲಿಂಕ್ ಮಾಡಿ ಕ್ವಶನ್ ಕೇಳ್ತಾರೆ. ಸೊ ಈಗ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಯಾವ ಬುಕ್ ಅಂತಂದ್ರೆ ಆಲ್ಮೋಸ್ಟ್ 6 to 12th ವರ್ಗಿಂದ ರೀಡ್ ಮಾಡ್ಬೋದು. ಆ್ಯಂಡ್ ನೀವು ಇದು ನಿತಿನ್ ಸಿಂಘಾನಿಯಾ ಅಂತ ಬುಕ್ ಬರ್ತದ, ಆ ಬುಕ್ ನೀವು ಆರ್ಟ್ ಆ್ಯಂಡ್ ಕಲ್ಚರ್ಗೆ ರೀಡ್ ಮಾಡಬೇಕಾಗ್ತದೆ. ಆ್ಯಂಡ್ ಆ ಬುಕ್ ಸ್ವಲ್ಪ ಬಲ್ಕಿ ಅದ. ಇನ್ ಕೇಸ್ ನಿಮ್ಮ ಕಡೆ ಜಾಸ್ತಿ ಟೈಮ್ ಇಲ್ಲ ಅಂತಂದ್ರೆ ನಿಮ್ಗೆ ನಿತಿನ್ ಸಿಂಘಾನಿಯಾ ಅವ್ರದ್ದು ಹ್ಯಾಂಡ್ ರೈಟಿಂಗ್ ನೋಟ್ಸನ್ನು ಸಿಗ್ತದೆ ಮಾರ್ಕೆಟ್ ಒಳಗೆ, ನೀವು ಅದನ್ನು ತೊಗೊಂಡು ರೀಡ್ ಮಾಡ್ಕೋಬೋದು. ಇಲ್ಲ ಅಂತಂದ್ರೆ ನಿಮ್ಗೆ ಯೂಟ್ಯೂಬ್ ಒಳಗೆ 3-4 hours ಒಳಗೆ ಎಂಟೈರ್ ನಿತಿನ್ ಸಿಂಘಾನಿಯಾ ಬುಕ್ಕನ್ನು ಟೀಚ್ ಮಾಡಿದ ವಿಡಿಯೋಗಳು ಸಿಗ್ತಾವೆ, ಅದನ್ನು ನೋಡಿ ನೀವು ನೋಟ್ಸನ್ನು ಮಾಡ್ಕೊಂಡು ಇಟ್ಕೋಬೋದು. ಈ ಥರ ನೀವು ಆರ್ಟ್ ಆ್ಯಂಡ್ ಕಲ್ಚರ್ನ ಅಪ್ರೋಚ್ ಮಾಡ್ತೀರಿ. ಆ್ಯಂಡ್ ಮಾಡರ್ನ್ ಹಿಸ್ಟ್ರಿ ಆಯ್ತಾ. ಇವಾಗ ನಾವು ಏನ್ಷಿಯಂಟ್ ಹಿಸ್ಟ್ರಿ ಆ್ಯಂಡ್ ಮೆಡಿವಲ್ ಹಿಸ್ಟ್ರಿ ನೋಡೋದಾತಂದ್ರೆ ಅದ್ರ ಸಲುವಾಗಿ NCERTs ಅಷ್ಟೇ, ರೆಫರೆನ್ಸ್ ಬುಕ್ ಓದೋ ಅವಶ್ಯಕತೆ ಇಲ್ಲ. ಇದೆಲ್ಲ ನಿಮ್ಗೆ ಹಿಸ್ಟ್ರಿ ರಿಲೇಟೆಡ್ ಕ್ವಶನ್ಸ್ ಆಯ್ತು. ನೆಕ್ಸ್ಟ್ ನಾವು ನೋಡೋದಾತಂದ್ರೆ ಪೋಸ್ಟ್ ಇಂಡಿಪೆಂಡೆನ್ಸ್ ಸಲುವಾಗಿ ನನಗೆ ಅನ್ಸಿದ ಮಟ್ಟಿಗೆ ಯಾವುದೇ ರೀತಿ ಒಂದು ರೆಫರೆನ್ಸ್ ಬುಕ್ ಓದೋ ಅವಶ್ಯಕತೆ ಇಲ್ಲ. ಬಿಕಾಸ್ ಭಾಳ ಅಂದ್ರೆ ಒಂದು ಕ್ವಶನ್ ಅಥವಾ ಒಂದೊಂದು ಸತಿ ಕ್ವಶನ್ಸ ಬರೋಂಗಿಲ್ಲ, ಒಮ್ಮೊಮ್ಮೆ 2 ಕ್ವಶನ್ಸ ಇಷ್ಟ ಬರ್ತಾವೆ. ಸೊ ಅದರ ರಿಲೇಟೆಡ್ ನೀವು ಯೂಟ್ಯೂಬ್ ಒಳಗೆ ವಿಡಿಯೋ ನೋಡಿ ನೋಟ್ಸ್ ಮಾಡ್ಕೊರಿ. ಇಲ್ಲ ಅಂತಂದ್ರೆ ಗೂಗಲ್ ಒಳಗೆ ಟಾಪಿಕ್ಗಳ್ನ ಹಾಕಿ ರಿಸರ್ಚ್ ಮಾಡ್ಕೊಂಡು ಅದನ್ನು ನೋಟ್ಸ್ ರೆಡಿ ಮಾಡಿ ಇಟ್ಕೊಳ್ಳೋದು ಬೆಟರ್ ಅನ್ನಿಸ್ತದೆ. ಆ್ಯಂಡ್ ನೆಕ್ಸ್ಟ್ ಅಂದ್ರೆ ವರ್ಲ್ಡ್ ಹಿಸ್ಟ್ರಿ ಸಲುವಾಗೂ ಅಷ್ಟೇ. ಆ್ಯಕ್ಚುಲಿ ಬುಕ್ ಅದ ನಾರ್ಮನ್ ಲಾ ಅಂತೇಳಿ ಒಂದು ಬುಕ್ ಎಲ್ಲರೂ ಆಲ್ಮೋಸ್ಟ್ ಸಜೆಸ್ಟ್ ಮಾಡ್ತಾರೆ, ಅದು ಭಾಳ ದಪ್ಪನೂ ಬುಕ್ ಅದ. ನಿಮ್ಮ ಕಡೆ ಇನ್ ಕೇಸ್ ಭಾಳ ಟೈಮ್ ಇತ್ತು ಅಂದ್ರೆ ನೀವು ಅಥವಾ ನಿಮ್ದು ಆಪ್ಷನಲ್ ಏನಾರು ಹಿಸ್ಟ್ರಿ ಇತ್ತಂದ್ರೆ ನೀವು ಅದನ್ನು ರೀಡ್ ಮಾಡ್ಬೋದು. ಇಲ್ಲಂತಂದ್ರೆ ಅದನ್ನು ನೀವು ಯೂಟ್ಯೂಬ್ ಮತ್ತು ಗೂಗಲಿಂದನೂ ನೀವು ಅದನ್ನು ಕವರ್ ಮಾಡ್ಕೋಬೋದು. ಯಾಕಂದ್ರೆ ಟೈಮ್ ಭಾಳ ಕಡಿಮೆ ಇರ್ತದೆ ಆ್ಯಂಡ್ ಬುಕ್ಸ್ ಭಾಳ ಹೆವಿ ಇರ್ತಾವೆ. ಒಂದು ಕ್ವಶನ್ ಸಲುವಾಗಿ ನೀವು ಎಂಟೈರ್ ಬುಕ್ ಓದೋಕ್ಕಿಂತ ಆ ಒಂದು ಟಾಪಿಕ್ನ ನೀವು ಗೂಗಲ್ ಅಥವಾ ಯೂಟ್ಯೂಬ್ ಒಳಗಿಂತ್ರನೂ ಕವರ್ ಮಾಡ್ಕೊಂಡ್ರೆ ಸಾಕಾಗ್ತದೆ. ಆ್ಯಂಡ್ ನೆಕ್ಸ್ಟ್ ಅಂದ್ರೆ ಸೊಸೈಟಿ ಪಾರ್ಟ್ ಬರ್ತದೆ. ಸೊಸೈಟಿ ಒಳಗೆ ಏನೇನು ಬರ್ತಾವಂದ್ರೆ ವುಮೆನ್ ರಿಲೇಟೆಡ್ ಇಶ್ಯೂಸ್, ವುಮೆನ್ಸ್ ಆರ್ಗನೈಜೇಷನ್, ಪಾಪ್ಯುಲೇಷನ್ ಆ್ಯಂಡ್ ಪವರ್ಟಿ, ಡೆವಲಪ್ಮೆಂಟಲ್ ಇಶ್ಯೂಸ್, ಅರ್ಬನೈಜೇಷನ್, ದೇರ್ ಪ್ರಾಬ್ಲಮ್ಸ್ ಆ್ಯಂಡ್ ದೇರ್ ರೆಮಿಡೀಸ್ ಆ್ಯಂಡ್ ಗ್ಲೋಬಲೈಜೇಷನ್, ಇವೆಲ್ಲನೂ ಒಂದಷ್ಟು ನೀವು ಆ್ಯಂಡ್ ಸೋಷಿಯಲ್ ಎಂಪವರ್ಮೆಂಟ್, ಕಮ್ಯುನಲಿಸಮ್, ಸೆಕ್ಯುಲರಿಸಮ್, ಇಂಥವು ಎಲ್ಲ ಟಾಪಿಕ್ ನಿಮ್ಮದು ಸೋಷಿಯಲ್ ಪಾರ್ಟ್ ಒಳಗೆ ಕವರ್ ಆಗ್ತದೆ. ಬಟ್ ಇದ್ರ ಸಲುವಾಗಿ ನೀವು ದೊಡ್ಡ ಸೋಷಿಯಾಲಜಿ ಬುಕ್ಗಳ್ನ ಓದ್ಕೊಂಡು ಕೂರೋ ಅವಶ್ಯಕತೆ ಏನಿಲ್ಲ, ಅದೆಲ್ಲ ನಿಮ್ಮದು ಕರೆಂಟ್ ಅಫೇರ್ಸ್ ಒಳಗನೆ ಕವರ್ ಆಗ್ತದೆ. ಡೈಲಿ ನೀವು ನ್ಯೂಸ್ ಪೇಪರ್ ಓದ್ತಿರ್ತೀರಿ ಅದರೊಳಗಿಂದ, ಆ್ಯಂಡ್ ಮಂತ್ಲಿ ಕಂಪೈಲೇಷನ್ ಏನು ಮ್ಯಾಗ್ಝಿನ್ ರೀಡ್ ಮಾಡ್ತಿರಲ್ಲ ಅದರೊಳಗೆ ನಿಮ್ದು ಈ ಸೊಸೈಟಿ ಪಾರ್ಟ್ ಪೂರಾ ಕವರ್ ಆಗ್ತದೆ, ಪ್ರಿಲಿಮ್ಸ್ಗೂ ಆಗಿರ್ಬೋದು ಆ್ಯಂಡ್ GS ಪೇಪರ್ 1ಗೆ. ಆ್ಯಂಡ್ ನೆಕ್ಸ್ಟ್ ನೋಡೋದಾತಂದ್ರೆ ಜಾಗ್ರಫಿ, ಸೆಲಿಯಂಟ್ ಫೀಚರ್ಸ್ ಆಫ್ ವರ್ಲ್ಡ್ಸ್ ಫಿಸಿಕಲ್ ಜಾಗ್ರಫಿ ನೀವು ರೀಡ್ ಮಾಡ್ಬೇಕಂತಂದ್ರೆ 11th ಮತ್ತು 12th ಸ್ಟ್ಯಾಂಡರ್ಡ್ದು NCERTs. 11th 2 ಬುಕ್ ಅವ, ಆಮೇಲೆ 12th ಸ್ಟ್ಯಾಂಡರ್ಡ್ 2, ಟೋಟಲಿ 4 NCERTs ನೀವು
ಥರೋ ಆಗಿ ರೀಡ್ ಮಾಡ್ಬೇಕು. ಆ್ಯಂಡ್ 6th to 10th ಅಂತೂ ನೀವು ಆಲ್ರೆಡಿ ಪ್ರಿಲಿಮ್ಸ್ ಸಲುವಾಗಿ ಬೇಸಿಕ್ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳಕ್ಕೆ ರೀಡ್ ಅಂತೂ ಮಾಡ್ಕೊಂಡಿರ್ತೀರಿ. ಸೊ 11th 12th ಕಂಪಲ್ಸರಿ ಥರೋ ಆಗಿ ರೀಡ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ರೆಫರೆನ್ಸ್ ಬುಕ್ ನೋಡೋದಂದ್ರೆ GC ಲಿಯೋಂಗ್ ಅಂತ ಬುಕ್ ಬರ್ತದೆ, ಅದು ಸಣ್ಣದ, ಅದೇನು ಭಾಳ ಹೆವಿ ಇಲ್ಲ. ಆ್ಯಂಡ್ ನೀವು 11th ಮತ್ತು 12th ಭಾಳ ಚಂದ ರೀಡ್ ಮಾಡಿದ್ರಿ, ಥರೋ ಆಗಿ ರೀಡ್ ಮಾಡಿದ್ರಿ ಅಂದರೆ ಈ ಬುಕ್ ಸ್ಕಿಪ್ಪು ಮಾಡ್ಬೋದು ಅಥವಾ ಒಂದಷ್ಟು ಚಾಪ್ಟರ್ ನೀವು ಸ್ಕಿಪ್ಪನ್ನು ಮಾಡ್ಬೋದು. ಈ ಥರ ನೀವು ಜಾಗ್ರಫಿನ ಅಪ್ರೋಚ್ ಮಾಡಬೇಕು. ಸೊ ಟೋಟಲಿ ಇದ್ರೊಳಗೆ GS 1 ಪೇಪರ್ ಒಳಗೆ ನೀವು ಹಿಸ್ಟ್ರಿ, ಆಮೇಲೆ ಸೊಸೈಟಿ ಆ್ಯಂಡ್ ಜಾಗ್ರಫಿ ಇಂಥ ಒಂದಷ್ಟು ಮೇಜರ್ ಟಾಪಿಕ್ಸ್ ಸಲುವಾಗಿ ಕರೆಕ್ಟಾಗಿ ಬುಕ್ ಲಿಸ್ಟ್ನ ಬೈ ಮಾಡ್ಕೊಂಡು ಆ್ಯಂಡ್ ಸಿಲೆಬಸ್ ವೈಸ್ ನೀವು ಸ್ಟಡಿ ಮಾಡ್ಕೊಂಡು ಹೋಗಬೇಕಾಗ್ತದೆ. ಆ್ಯಂಡ್ ಇದು ಪ್ರಿಲಿಮ್ಸ್ ಥರ ಅಲ್ಲ. GS 1 ಪೇಪರ್ ಅಂದ ತಕ್ಷಣ ನೀವು ಇಲ್ಲಿ ನಿಮ್ಮ ಪ್ರತಿಯೊಂದು ಒಂದಷ್ಟು ವ್ಯೂಸ್ ಆಗಿರ್ಬೋದು, ಥಿಂಕಿಂಗ್ಸ್ ಆಗಿರ್ಬೋದು, ಏನೇನು ಓದಿರ್ತೀರಿ, ಏನೇನು ಅರ್ಥ ಮಾಡ್ಕೊಂಡಿರ್ತಿರಲ್ಲ ಅದನ್ನೆಲ್ಲ ನೀವು ರೈಟಿಂಗ್ ಒಳಗೆ ಎಕ್ಸ್ಪ್ರೆಸ್ ಮಾಡಬೇಕಾಗ್ತದೆ. ಸೊ ಅದ್ರ ಸಲುವಾಗಿ ನಿಮಗೆ ಪ್ರಾಕ್ಟೀಸ್ ಭಾಳ ಬೇಕಾಗ್ತದೆ. ನಿಮ್ಮದು ಒಂದು ಸತಿ ಸಿಲೆಬಸ್ ಕವರ್ ಆತಂದ್ರೆ ನೀವು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ನೀವು ಅಲ್ಲಿ ಏನು ಓದಿರ್ತಿರಲ್ಲ ಅದನ್ನ ತೊಗೊಂಡು ಒಂದು ಸತಿ ಓದಿ ನೆಕ್ಸ್ಟ್ ಇನ್ನೊಂದು ಶೀಟ್ ಒಳಗೆ ಅದನ್ನು ಬರೆತೆಗಕ್ಕೆ ಟ್ರೈ ಮಾಡಿರಿ. ಆ್ಯಂಡ್ ಆಫ್ಲೈನ್ ಟೆಸ್ಟ್ ಸೀರೀಸು ಅದಾವ, ಆನ್ಲೈನ್ ಟೆಸ್ಟ್ ಸೀರೀಸ್ ಅದಾವ. ನೀವು ಟೆಸ್ಟ್ ಸೀರೀಸೂ ಜಾಯಿನ್ ಆಗಬೇಕು. ಇಲ್ಲ ಅಂತಂದ್ರೆ ನೀವು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ನೀವು ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರು ಭಾಳ ಇಂಪಾರ್ಟೆಂಟ್ ಐತಿ. ಯಾವ್ಯಾವ ಸಬ್ಜೆಕ್ಟ್ ನೀವು ಪ್ರಿಪೇರ್ ಆಗ್ತಿರ್ತಿರಲ್ಲ ಆ ಟೈಮ್ ಒಳಗೆ ಆಯಾ ಸಬ್ಜೆಕ್ಟದು ಒಂದಷ್ಟು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ತೊಗೊಂಡು ನೀವು ಒಂದು 10-15 ವರ್ಷದ ಎಲ್ಲನೂ ಕ್ಲಿಯರ್ ಆಗಿ ನೀವು ಸಾಲ್ವ್ ಮಾಡ್ಕೊಂಡು ಹೋದ್ರೆ ನಿಮ್ದು ಆಲ್ಮೋಸ್ಟ್ ಆನ್ಸರ್ ಪ್ರಾಕ್ಟೀಸ ನಿಮ್ಮ ಮನೆ ಒಳಗನೆ ಆಗ್ತದೆ. ಈ ಥರ ನೀವು ಆ್ಯಂಡ್ ನಿಮ್ದು ಆನ್ಸರ್ ಒಳಗೆ ಮ್ಯಾಪ್ ಇದನ್ನು ಡ್ರಾ ಮಾಡೋಕ್ಕೆ ಟ್ರೈ ಮಾಡಿರಿ. ಆ್ಯಂಡ್ ನೀವು ಮ್ಯಾಪ್ ಡ್ರಾ ಮಾಡೋಕ್ಕೆ ಬರಲಿಲ್ಲ ಅಂದ್ರೆ ಅದು ಯೂಟ್ಯೂಬ್ ಒಳಗೆ ವಿಡಿಯೋ ಅದ, 20 ಸೆಕೆಂಡ್ ಒಳಗೆ ಯಾವ ಥರ ನಾವು ಇಂಡಿಯನ್ ಮ್ಯಾಪ್ನ ಡ್ರಾ ಮಾಡ್ಬೋದು ಅಂತ ವಿಡಿಯೋ ಅದ, ಅದನ್ನು ನೋಡ್ಕಸ್ ಕಲೀರಿ. ಇಂಡಿಯನ್ ಮ್ಯಾಪ್ ನಿಮಗೆ ಡ್ರಾ ಮಾಡೋಕ್ಕೆ ಬರಬೇಕಾಗ್ತದೆ. ಯಾಕಂದರೆ ನೀವು ಒಂದು ಸತಿ ಇಂಡಿಯಾ ಮ್ಯಾಪ್ನ ಡ್ರಾ ಮಾಡಿ ಅದ್ರೊಳಗೆ ಏನೋ ಒಂದು ಕಲ್ಚರ್ ಫಾರ್ಮ್ಸ್ ಏನಾರ ಬಂತಂದ್ರೆ ಅದು ಯಾವ ಸ್ಟೇಟ್ ಒಳಗೆ ಬಂದದಂತ ಗುರುತಿಸಿರಿ ಅಂದ್ರೆ ನಿಮ್ದು ಆನ್ಸರ್ಗೆ ಏನು ವ್ಯಾಲ್ಯೂ ಎಡಿಷನ್ ಮಾಡ್ದಂಗೆ ಆಗ್ತದೆ, ನಿಮ್ದು ಆನ್ಸರ್ ಇನ್ನೂ ಇಂಪ್ರೂವ್ ಆಗ್ತದೆ. ಸೊ ಅಲ್ಲಲ್ಲೇ ನಿಮ್ಗೆ ಮ್ಯಾಪನ್ನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿರಿ. ಫ್ಲೋ ಚಾರ್ಟ್, ಡೇಟಾಗಳಾಗಿರ್ಬೋದು ಆ್ಯಂಡ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಎಲ್ಲ ಒಂದಷ್ಟು ಡೇಟಾಗಳನ್ನ ನಿಮ್ಮ ಆನ್ಸರ್ ಒಳಗೆ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿರಿ. ಆ್ಯಂಡ್ ಕರೆಂಟ್ ಅಫೇರ್ಸ್ ಅಂತೂ ಭಾಳ ಇಂಪಾರ್ಟೆಂಟ್ ಅದ. ಈ ಎಲ್ಲ ಬುಕ್ ಲಿಸ್ಟ್ ಜೊತೆ ನೀವು ಎವ್ರಿ ಡೇ ದಿ ಹಿಂದೂ ನ್ಯೂಸ್ ಪೇಪರ್ ಕಂಪಲ್ಸರಿ ಓದಬೇಕು. ಆ್ಯಂಡ್ ಅದ್ರ ಜೊತೆ ಮಂತ್ಲಿ ಮ್ಯಾಗ್ಝಿನ್ ನೀವು ಬೇಕಾದ್ರೆ ವಿಷನ್ ಯೂಸ್ ಮಾಡಿರಿ ಅಥವಾ ಇನ್ಸೈಟ್ ಆನ್ ಇಂಡಿಯಾ ಯಾವುದಾದ್ರೂ ಒಂದು ಮಂತ್ಲಿ ಕಂಪೈಲೇಷನ್ ಓದಬೇಕು. ಆ್ಯಂಡ್ ರಿವಿಷನ್ ಅಂದರೂ ಮಾಡಬೇಕು ಕಂಪಲ್ಸರಿ. ನಿಮ್ದು ಪ್ರಿಲಿಮ್ಸ್ ನಿಮ್ದು June 5th ಈಗ ಎಕ್ಸಾಮ್ ಅದ ಅಂದ್ರೆ ಬಿಫೋರ್ ದ್ಯಾಟ್ ನಿಮ್ಮದು 1-2 ಸತಿ ಮೇನ್ಸ್ದನ್ನು ಸಿಲೆಬಸ್ ರಿವೈಸ್ ಆಗಿರಬೇಕು. ಬಿಕಾಸ್ ಮೇನ್ಸಿಗೆ ನಿಮ್ಗೆ ಜಸ್ಟ್ 3 months ಟೈಮ್ ಇರ್ತದೆ. ಅದರೊಳಗೆ ನೀವು 1 year's ಕರೆಂಟ್ ಅಫೇರ್ಸ್ ರಿವೈಸ್ ಮಾಡ್ಕೋಬೇಕು, ಆಮೇಲೆ ರೆಫರೆನ್ಸ್ ಬುಕ್ ರಿವೈಸ್ ಮಾಡ್ಕೋಬೇಕು ಅಂದರೆ ಡಿಫಿಕಲ್ಟ್ ಆಗ್ತದೆ. ಸೊ ಪ್ರಿಲಿಮ್ಸ್ ಟೈಮಿಂದ ನೀವು ಶಾರ್ಟ್ ನೋಟ್ಸ್ ಮಾಡ್ಕೊತ ಬಂದಿದ್ರಿ ಅಂದರೆ ನಿಮಗೆ ರಿವಿಷನ್ಗೂ ಹೆಲ್ಪ್ ಆಗ್ತದೆ. ಆ್ಯಂಡ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ಕೊತ ಹೋಗ್ರಿ. ಆ್ಯಂಡ್ ಶಾರ್ಟ್ ನೋಟ್ಸನ್ನು ನೀವೇನು ಮಾಡ್ಕೊಂಡಿರ್ತಿರಲ್ಲ ಅದನ್ನು ಜಾಸ್ತಿ ರಿವೈಸ್ ಮಾಡ್ಕೊರಿ. ಸೊ ಕರೆಂಟ್ ಅಫೇರ್ಸ್ ಓರಿಯೆಂಟೆಡ್ ಕ್ವಶನ್ಸ್ ಜಾಸ್ತಿ ಬರತ್ತವ. ಸೊ ಕರೆಂಟ್ ಅಫೇರ್ಸ್ನು ನೆಗ್ಲೆಕ್ಟ್ ಮಾಡಬೇಡ್ರಿ. ಈ ಥರ ನೀವು GS 1 ಪೇಪರ್ನ ಅಪ್ರೋಚ್ ಮಾಡಬೇಕು. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆತಂದ್ರೆ ಪ್ಲೀಸ್ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.